ಎಲ್ಲರಿಗೂ ನಮಸ್ಕಾರ. ನಮ್ಮ DVS ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಗುರುವಾರ 23ನೇ ತಾರೀಕು, ದೀಪಾವಳಿಯ ಮರುದಿನ. ನಿನ್ನೆ ನಾವು ದೀಪಾವಳಿಗೆ ಪಟಾಕಿ ಎಲ್ಲ ಹಚ್ಚಿ ತೋರಿಸ್ತೇವೆ ಅಂತ ಹೇಳಿದ್ವಿ, ಆದರೆ ಅಷ್ಟಲಿಲ್ಲ. ಯಾಕೆಂದರೆ ನಿನ್ನೆ ಇಲ್ಲಿ ಭಾರಿ ಮಳೆ. ನಾನೀಗ ಚಾರ್ಮಾಡಿ ಕಡೆ ಇರುವ ಮುಂಡಾಜಿಯಲ್ಲಿದ್ದೇನೆ. ಮುಂಡಾಜಿ ಎಂಬ ಊರಲ್ಲಿ ನಮ್ಮದು ಅಜ್ಜಿ ಮನೆ. ನೋಡಿ ಇಲ್ಲಿ ಅಜ್ಜಿ ಮನೆ, ಅಲ್ಲಿದ್ದೇನೆ. ನಿನ್ನೆ ಇಲ್ಲಿ ವೀಡಿಯೋ ಮಾಡಲಿಕ್ಕೆ ಅಂತ ಬಂದಿದ್ದೆ. ಪಟಾಕಿ ಎಲ್ಲ ಇಲ್ಲಿ ಕೂಡ ತಂದಿದ್ದರು, ಸ್ಕೈ ಶಾಟ್ ಎಲ್ಲ. ಆದರೆ ನಿನ್ನೆ ಭಾರಿ ಮಳೆ ಇದ್ದ ಕಾರಣ ಇಲ್ಲಿ ನಾವು ಯಾವುದೇ ಪಟಾಕಿ ಹಚ್ಚಲಿಲ್ಲ. ಸಾರಿ, ಯಾಕೆಂದರೆ ಅದು ಹಚ್ಚಲಿಕ್ಕೆ ಇಲ್ಲಿ ತುಂಬ ಮಳೆಯೇ ಬಿಡಲಿಲ್ಲ. ಮಂಗಳೂರಲ್ಲಿ ಭಾರಿ ಮಳೆ ನಿನ್ನೆ. ಮಂಗಳೂರಲ್ಲಿ ಎಲ್ಲ ಕಡೆ ದೀಪಾವಳಿಗೆ ಪಟಾಕಿ ತಂದದ್ದು ವೇಸ್ಟ್ ಆಗಿದೆ, ಅಷ್ಟು ಮಳೆ ಇತ್ತು ನಿನ್ನೆ ಮಂಗಳೂರಲ್ಲಿ. ನೋಡಿ ಇಲ್ಲಿ ತೋಟ ಎಲ್ಲ ನೋಡುವಾಗ ನಿಮಗೆ ಗೊತ್ತಾಗ್ಬೋದು ಎಷ್ಟು ಮಳೆ ಇತ್ತಂತ. ಈಗ ನಾವು ಇಲ್ಲೇ ನಮ್ಮದು ಅಜ್ಜಿ ಮನೆ ಅಲ್ವಾ, ನಾವು ಇಲ್ಲಿಗೆ ಬಂದದ್ದು ದೀಪಾವಳಿಗೆ ಅಂತ. ಈಗ ಇಲ್ಲಿ ಕೆಳಗಡೆ ತೋಡುಂಟು, ತೋಡಲ್ಲಿ ಸ್ವಲ್ಪ ಮೀನು ಹಿಡಿಯುವ ಅಂತ. ಯಾಕೆಂದರೆ ಗೋವಾದಿಂದ ಸೈಸ ಬಂದಿದ್ದಲ್ಲಿ ಚಿಕ್ಕ, ಅದಕ್ಕೆ ನಾವೀಗ ತೋಡಿಗೆ ಹೋಗಿ ಏಡಿ ಮತ್ತು ಮೀನು ಹಿಡಿಯುವ. ನೋಡಿ ಎಷ್ಟು ಮಳೆ ಇತ್ತಂತ ನೋಡಿ. ಮತ್ತು ಈ ವಿಡಿಯೋ ನಿಮಗೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ. ಈಗ ಸೈಸ ನಾನು ತೋರಿಸ್ತೇನೆ ನಾನು ನಿಮಗೆ. ಇದು ನೋಡಿ, ಇಲ್ಲೆಲ್ಲ ಮೊದಲು ಗೇಟೆಲ್ಲ ಇತ್ತು. ನೋಡಿ ಇಲ್ಲಿ ಬಾವಿಯಲ್ಲಿ ನೋಡಿ ನೀರುಂಟು, ಆಗಲೇ ಗೊತ್ತಾಗ್ಬೋದು ನಿಮಗೆ ಎಷ್ಟು ನೀರು ಮಳೆ ಬಂದಿದೆ ಅಂತ ನಿನ್ನೆ. ಇದು ನೋಡಿ, ನಾವು ಮೊದಲೆಲ್ಲ ಚಿಕ್ಕವರಾಗಿ ಇಲ್ಲಿ ಆಟ ಆಡ್ತಿದ್ದದ್ದು. ಈಗ ಈ ಕಡೆ ಕಡಿಮೆ ಬರೋದು. ನಾವು ದೀಪಾವಳಿಗೆ ಅಂತ ಬಂದದ್ದು. ಇಲ್ಲಿ ಮರ ಎಲ್ಲ ಕಡ್ದಿದ್ದಾರೆ, ಮಾರಿ ದೊಡ್ಡದು. ನಾವು ಇಲ್ಲೇ ಸ್ಕೂಲಿಗೆ ರಜೆ ಸಿಕ್ಕಿದ್ರೆ ಇಲ್ಲಿ ಆಟ ಆಡೋದು ಫುಲ್ಲು. ಇದು ಹೀಗೆಲ್ಲ ಇಷ್ಟು ಜನ ಸ್ವಲ್ಪ ಈ ಕಡೆ ಕಡಿಮೆ, ಯಾಕೆಂದರೆ ನಾವು ಈಗ ಶಿಫ್ಟ್ ಆಗಿದ್ವಿ. ಇಲ್ಲಿ ನಮ್ಮದು ಅಜ್ಜಿ ಮನೆ ಉಂಟು, ಅದನ್ನು ನಿಮಗೆ ಇನ್ನೊಂದು ವೀಡಿಯೋದಲ್ಲಿ ತೋರಿಸ್ತೇನೆ. ಇದು ನೋಡಿ, ಮೀನು ಹಿಡಿಲಿಕ್ಕೆ ಬಂದ ಗೇರ್ಕಟ್ಟೆಯ ಹುಲಿ. ಮೀನು ನೋಡಿ, ತೋಡಿಗೆ ಬಂದಿದ್ದೇವೆ. ಇಲ್ಲಿ ಸೈಸ ತೋರಿಸ್ತೇನೆ ನಿಮಗೆ. ಸೈಸ ನೋಡಿ, ನೀವು ಫಸ್ಟ್ ಟೈಮ್ ನೋಡುವುದು ಸೈಸನನ್ನು. ಸೈಸ ಹಾಯ್. ಸೈಸ ನೋಡಿ ಹಾಯ್ ಮಾಡ್ತಿದ್ದಲ್ಲಿ. ಹಾಯ್ ಬಲ್ಲಪ್ಪು, ಹಾಯ್ ಬಲ್ಲೆ. ಹಾಂ, ಅವಳಿಗೆ ಈಗ ಮೀನು ಹಿಡಿಲಿಕ್ಕೆ ಉಂಟು. ಇಲ್ಲಿ ನೋಡಿ ತೋಡು, ಇಲ್ಲಿ ಆ ಕಡೆಯಿಂದ ಬರುವ, ಒಂದೇ ನಿಮಿಷ. ಇದು ನಮ್ಮದು ಅಜ್ಜಿ ಮನೆ. ಮೊದಲೆಲ್ಲ ನಾವು ಚಿಕ್ಕವರು ಇಲ್ಲೇ ಬಂದಿದ್ದು. ದೊಡ್ಡ ನಾವು ಇಲ್ಲೆಲ್ಲ ಎಷ್ಟು ಆಟ ಆಡಿದ್ರೆ. ಇಲ್ಲಿ ನೋಡಿ, ಈಗ ಇಲ್ಲೆಲ್ಲ ಯಾರು ಬರುವುದಿಲ್ಲ. ಮೀನು ಹಿಡಿಲಿಕ್ಕೆ ಬಂದ ಗೋವಾದಿಂದ. ಇದು ನೋಡಿ ನಮ್ಮದು ಅಜ್ಜಿ ಮನೆ. ಇದೊಂದು ಸಾಧಾರಣ 80ರಿಂದ 90 ವರ್ಷದ ಹಿಂದಿನ ಮನೆ. ಸ್ವಲ್ಪ ಡೆವಲಪ್ಮೆಂಟ್ ಮಾಡಿದ್ದೇವೆ ಅಷ್ಟೇ. ನೋಡಿ, ಇದನ್ನು ಫುಲ್ ವಿಡಿಯೋ ಇನ್ನೊಮ್ಮೆ ಮಾಡ್ತೀನಿ ನಾನು. ಈಗ ಮೀನು ಹಿಡಿಲಿಕ್ಕೆ ಉಂಟು. ಇಲ್ಲಿ ನೋಡಿ, ಈಗ ಮೀನು ಹಿಡಿಲಿಕ್ಕೆಲ್ಲ ರೆಡಿ ಮಾಡಿದ್ದೇವೆ. ಮೀನಂದರೆ ಚಿಕ್ಕ ಚಿಕ್ಕದು ಮೀನು, ಸೈಷನಿಗೆ ಆಟ ಆಡಲಿಕ್ಕೆ. ನೋಡಿ, ಬಟ್ಟೆ, ಇದು ಸೀರೆ, ಮಮ್ಮಿಯ ಸೀರೆ, ಬಾಟ್ಲಿ ಮೀನು ತಗೊಂಡು ಹೋಗ್ಲಿಕ್ಕೆ. ಇದು ತೋಡಲ್ಲಿ ನೋಡಿ, ಎಲ್ಲರೀಗ ರೆಡಿಯಾಗಿದ್ದಾರೆ ಹಿಡಿಲಿಕ್ಕೆ. ಶೈಶನ್ಗೆ ಫುಲ್ಲು ಖುಷಿಯಾಗಿದೆ. ನಾವು ಚಿಕ್ಕವರಿರುವಾಗ ಇದೇ ತೋಡಿನಲ್ಲಿ ಆಟ ಆಡ್ತಿದ್ದದ್ದು. ನೋಡಿ, ನಾವೆಲ್ಲ ಇಲ್ಲಿ ಬಟ್ಟೆ ವಾಶ್ ಮಾಡ್ತಿದ್ವಿ ಮೊದಲೆಲ್ಲ, ಈಗ ಮಾಡೋದಿಲ್ಲ. ನಾವು ಮೊದಲೆಲ್ಲ ಇಲ್ಲಿ ಇದು ನೀರಿಗೆ ಕಟ್ಟೆ ಹಾಕಿ ಇಷ್ಟಿದ್ವಿ, ಆಗ ತುಂಬ ದೊಡ್ಡದಿತ್ತು. ಈಗೆಲ್ಲ ನಾವು ಮೇಲ್ಗಡೆ ಶಿಫ್ಟ್ ಆದಮೇಲೆ ಈ ಕಡೆ ಕಡಿಮೆ ಬರೋದು. ನಮ್ಮದು ಅಜ್ಜಿ ಮನೆ ಅಲ್ಲಿಂಟು. ನೋಡಿ ಎಷ್ಟು ದೊಡ್ಡ ತೋಡ ಅಂತ. ಈಗ ನಿನ್ನೆ ಮಳೆ ಇತ್ತಲ್ಲ, ಆಗ ನೀರು ಫುಲ್ ಆಗಿದೆ. ಈಗ ಮೀನು ಹಿಡಿಯುವ ಸೈಶನಿಗೆ. ಇಲ್ಲಿ ನೋಡಿ, ಸೈಶ ಆಟ ಆಡ್ತಿದ್ದಲ್ಲಿ. ಸೈಶ ಹಾಯ್ ಹಾಯ್ ಹಾಯ್. ಸ್ವಲ್ಪ ನೀರು ಜಾಸ್ತಿ ಉಂಟು ಮೀನು ಹಿಡಿಲಿಕ್ಕೆ ಕೂಡ. ಈಗ ಟ್ರೈ ಮಾಡುವ ಹಿಡಿಲಿಕ್ಕೆ. ಈಗ ನೋಡಿ, ನಮ್ಮದು ನಾಯಿ ಕೂಡ ಬಂದಿದೆ. ಫುಲ್ಲು ತೋಡಲ್ಲಿ ಈಗ ಇವತ್ತು ಫುಲ್ಲು. ಸೈಶನಿಗೆ ಸಲುವಾಗಿ ಮೀನು ಹಿಡಿಯುವ. ನೀರು ನೋಡಿ ಎಷ್ಟು ಉಂಟಂತ. ಹಾಗಾಗಿ ನಾವು ಪಟಾಕಿ ಕೂಡ ಬಿಡಲಿಲ್ಲ. ದೀಪಾವಳಿ ಈ ಕಡೆ ಮಂಗಳೂರಲ್ಲಿ ವೇಸ್ಟ್ ಈ ಸರ್ತಿ. ಕಲ್ಲತ್ಯ ನೀರು ಒಯ್ಪು ತಿಕ್ಕೊಂಡು. ಹಾಂ ಅಲ್ಲ, ಮಿತ್ತು ಬತ್ತಲ್ಲ, ನೀರು ಜಾಸ್ತಿ ಅಂಡೆ. ತುಂಬ ನೀರು, ಅಬ್ಬೋ ನೀರು ಜಾಸ್ತಿ ಅಂಡೆ. ఉందండి ഞാൻ ತಿದ್ದದಿಲ್ಲ ಒಂದು ಪ್ಯಾಕ್ ತಿದ್ದದಿಲ್ಲ ಅಡೆಗೆ ದಿಲ್ಲ ಒಂದು ಪ್ಯಾಕ್. ನೀರು ತುಂಬಿರುವ ಕಾರಣ ಮೀನು ಸಿಗ್ಲಿಕ್ಕಿಲ್ಲ. ಮೀನು ತಿಕ್ಕಿಲ್ಲ ಲೆಪ್ಪಳವ. ಇಲ್ಲಿ ನೋಡಿ, ನಾವು ಇಲ್ಲೇ ಮೊದಲೆಲ್ಲ ಇಲ್ಲೇ ಬಟ್ಟೆ ವಾಶ್ ಮಾಡ್ತಿದ್ದದ್ದು. ಇಲ್ಲಿ ನೀರಿಗೆ ಅಡ್ಡ ಹಾಕಿ ಇಲ್ಲಿ ಬಟ್ಟೆ ವಾಶ್ ಮಾಡೋದು. ಇಲ್ಲಿ ಹೈಟ್ ಆಗ್ತದೆ ಆಗ ನೀರು. ಇದು ನೋಡಿ, ನಾವು ಬಟ್ಟೆ ಮೊದಲೆಲ್ಲ ಬಟ್ಟೆ ವಾಶ್ ಮಾಡುವ ಕಲ್ಲು. ಈಗೆಲ್ಲ ವಾಷಿಂಗ್ ಮಿಷಿನ್ ಅಲ್ಲ. ಮೊದಲು ನೋಡಿ, ನಾನು ತೋರಿಸ್ತೇನೆ ಒಂದು ನಿಮಿಷ. ನೋಡಿ ಈ ಕಡೆದು, ಇದು ನಮ್ಮದು ಬಟ್ಟೆ ವಾಶ್ ಮಾಡುವ ಕಲ್ಲು.
ಈಗ ನೋಡಿ ಮೀನು ಸಿಕ್ಕಿದೆ ಅಂತೆ ಅವರಿಗೆ, ತೋರಿಸ್ತೇನೆ. ಉಂಟುಂತೆ ಬರ್ತಾ ತುಚ್ತಾವೇರ. ಇದು ಜಾರ್ತದೆ, ತುಂಬ ಮೆಲ್ಲ ನಡಿಬೇಕಷ್ಟೇ. ನೀರು ಕೂಡ ತುಂಬ ಉಂಟು. ಇಲ್ಲಿ ನೋಡಿ ಶೈಚ ಕೂಡ ಬರ್ತಿದ್ದಾನೆ. ಓ ಈಗ ರೆಡ್ ಉಂಟು ಚಿಕ್ಕದು ಕಲರ್ ಫಿಶ್. ಬಾಟ್ಲಿ ಉಂಟು, ಬಾಟ್ಲಿ ಒನಲ್ಲ ಇನ್ನುಂಡ ಡೆಂಜಿಂಡ ನೋಡಿ. ಎರಡು ಸಿಕ್ಕಿದೆ ಮೀನು. ಇಲ್ಲಿ ನೋಡಿ ಸೈಸ ಮೀನು ಜಾಲಿ ಆಗಿದೆ ಅವಳಿಗೆ ಫುಲ್ಲು. ಮಲ್ಲ ಉಂಡೆ ಮಲಕ ಒಂದು 5 ನಿಮಿಷ ಅಡಿಕೆ ಪಾಡಿ ಓಡು ಬರ್ಪ ನೋ ನೋಡಿ ಎಷ್ಟು ಚಿಕ್ಕದ ದೊಡ್ಡ ತೋಡ ಅಂತ. ನಿಮಗೆ ಮೀನು 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 ನೋಡಿ ಝೂಮ್ ಆಗಿ ಹಾಕ್ತೀನಿ. ಮೀನು ಕಾಣ್ತದ? ಮಳೆ ಇರುವ ಕಾರಣ ಇಷ್ಟು ನೀರಿಲ್ಲ, ಅದ್ರ ಇಷ್ಟು ನೀರು ಇರ್ಲಿಕ್ಕಿಲ್ಲ. ನಿನ್ನೆ ತುಂಬ ಮಳೆ ಇತ್ತು. ಬೇಗ ಪತ್ತು ಲಡ್ಡು ಉಂಟು ಬುಕ್ಕೊಂಜುಂಡು ಅಲ್ಲ ಅಲ್ಲ ಬುಕ್ಕೊಂಜಿತ್ತುಂಡಿಯಾ ಇಂಚುಂಟು ಬಂತ ಮಲಕ ಯಾನ್ ಇಂಚುಂಟು. ಈಗ ಇನ್ನೊಮ್ಮೆ ಟ್ರೈ ಮಾಡುವ ಮೀನಿಗೆ. ಇಲ್ಲಿ ನೋಡಿ ಬಾಬಾ ನೋಡಿ ಶೈಷಾ ನೋಡಿ ಸೂಪರ್ ಆಗಿದೆ ನೋಡಿ, ಜಾಲಿ ಆಗಿದೆ ಫುಲ್ಲು. ಹಾಯ್ ಹಾಯ್ ಯೋ ಫುಲ್ಲು ಜಾಲಿ. ಈಗ ಇನ್ನೊಂದು ಫಿಶ್ಗೆ ಪ್ಲಾನ್ ಮಾಡಿದ್ದಾನೆ. ಎಕ್ಸ್ಪೀರಿಯನ್ಸ್ 10 ಪ್ರದೀಪ್. ನಾವು ಚಿಕ್ಕವರಿರುವಾಗ ಇಲ್ಲಿ ಹಿಡಿದ ಮೀನಲ್ಲಿ ಮನೆ ತೋರಿಸ್ತೇವೆ, ಅಲ್ಲಿ ಬಾವಿಗೆ ಹಾಕ್ತಿದ್ವಿ. ತತ್ತೋಡೆ ಅಂಚೂರು ತತ್ತೋಡ ತೋಜಿದ್ಯಾ ನೀರು ಕಲಂಕಿನಿ ಬಾರಿ. ನೀರು ಇದಿಲ್ಲ, ಕ್ಲೀನ್ ಇಲ್ಲ, ಕಸ ಉಂಟು ನೀರಲ್ಲಿ ತುಂಬ. ತೋಜನ ಮೀನು ನೋಡಿ ಕಲ್ಲದಾಯ್ತು ಅದು ಆತು ಮಲ್ಲಬೇಕು ನೀರು ಜಾಸ್ತಿ ನೋಡಿ. ಸಿಕ್ಕಿದೆ ಇನ್ನೊಂದು ಮೀನು ಶೈಶಾನಿಗೆ ಸಿಕ್ಕಿತ್ತು. ಮೀನು 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 ಎರಡು ಮೀನು ಉಂಟು. ನೀರು ಸ್ವಲ್ಪ ಇದಾಗಿದೆ, ಮಡ್ ಕ್ವಾಲಿಟಿ ಕಾಣ್ತದ ನೋಡಿ. ಮೀನು ಕಾಣಲಿಕ್ಕಿಲ್ಲ ಇದರಲ್ಲಿ. ನೋಡಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಬೇಕು, ಮೀನು ಬರ್ತದೆ ಅದರ ಅಷ್ಟಕ್ಕೆ. ಅದು ಅಲ್ಲಿ ನೋಡಿ ಶೈಷಾ ನೋಡಿ ಎಲ್ಲಿದ್ದಾಳೆ ಅಂತ. ಮೀನು 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 ಸಿಕ್ಕಿದೆ. ಮೀನು ಇನ್ನೊಂದು, ಇದು 3ನೇ ಮೀನು. ತಂಗಿ ಮೀನು ಶೈಷಾ ಮೀನು. ಅಯ್ಯೋ ಕಲ್ಲು ಕಲ್ಲು ದೆಪ್ಪಲೆ ಕಲ್ಲು ಬೂರ್ದು ಸೈವು ಮೀನು. ಮೀನು ಬರ್ತಾರೆ ಈಗ ಡಬ್ಬಿ 3ನೇ ಮೀನು. ಈಗ ಪ್ಲಾನ್ ಚೇಂಜ್ ಮಾಡಿದ್ದಾರೆ, ಇನ್ನೊಂದು ಪ್ಲಾನ್ ಆಗ್ತುಂಟು. ಒಬ್ಬರು ಓಡಿಸುದು ಈ ಕಡೆಯಿಂದ ಮೀನು ಆ ಕಡೆಗೆ. ಅಲ್ಲಿ ಚಿಕ್ಕ ಪ್ಲೇಸ್ ಅಲ್ಲ, ಅಲ್ಲಿ ಸಿಗ್ತದೆ ಮೀನು. ಇದು ಸೀರೆಯಲ್ಲಿ ಇರುವುದು. ನಾವು ಇದು ಚಿಕ್ಕ ಚಿಕ್ಕ ಇಲ್ಲಿ ಸುದ್ದೆ ಉಂಟು. ಇನ್ನೊಮ್ಮೆ ವ್ಲಾಗ್ ಮಾಡ್ತೀನಿ. ದೊಡ್ಡ ಸುದ್ದೆ ಉಂಟು ಅಲ್ಲಿ, ತುಂಬ ದೊಡ್ಡ ಮೀನು ಉಂಟು. ಅದನ್ನು ಇನ್ನೊಮ್ಮೆ ಹಿಡಿತೇವೆ. ಈಗ ನೀರು ಇಷ್ಟು ಉಂಟು, ನಾವೇ ಇದಾಗ್ಬೋದು, ಕೊಚ್ಚಿಕೊಂಡು ಹೋಗ್ಬೋದು, ಅಷ್ಟು ನೀರು ಉಂಟು. ನೋಡಿ ಇಲ್ಲಿ ಸೂಪರ್ ವೆದರ್ ಮಾತ್ರ ಇಲ್ಲಿ.
ಇಲ್ಲಿ ತುಂಬಾ ಜಿಗಣೆ ಇರ್ತದೆ. ಈಗ ಕಾಲ್ ಜಿಗಣೆ ಜಿಗಣೆ ಮೇಲ್ಗಡೆ ಇರ್ತದೆ. ಇಲ್ಲಿ ಜಿಗಣೆ ಇರ್ತದೆ, ಕಾಲಲ್ಲಿ ಉಂಟ ಮಗಯಿಂದ ಇಲ್ಲ ನೋಡಿ. ಇಲ್ಲಾದ್ರೆ ಇಲ್ಲಿ ಜಿಗಣೆ ಬರ್ತದೆ ಕಾಲಿಗೆಲ್ಲ. ಅಮ್ಮ ಬೇಡ. ನೋಡಿ ಈಗ ಮೀನು ಸಿಕ್ಕಿದೆ ಅಂತ ನೋಡುವ. ಈಗ ಅಲ್ಲೆಲ್ಲ ಆಯ್ತು, ಸ್ವಲ್ಪ ಮೇಲ್ಗಡೆ ಹೋಗುವ. ಅಲ್ಲಿ ಸ್ವಲ್ಪ ನೀರು ಕ್ಲಿಯರ್ ಇಲ್ಲ, ಹಾಗಾಗಿ ನಾವು ಇನ್ನೊಂದು ನಮ್ದು ಇಲ್ಲೊಂದು ಅಡ್ಡ ಉಂಟು. ಇಲ್ಲಿ ನೋಡಿ ನಿಮಗೆ ತೋರಿಸ್ತೇನೆ ಯಾವ ರೀತಿ ಮೀನು. ಚಿಕ್ಕ ಚಿಕ್ಕದು ಮೀನಿದೆಲ್ಲ ನೋಡಿ, ಕಾಣ್ತದಾ? ವಿಡಿಯೋದಲ್ಲಿ ಕಾಣ್ತದಿಲ್ವ ಗೊತ್ತಿಲ್ಲ. ನೋಡಿ ಚಿಕ್ಕ ಚಿಕ್ಕದು ಉಂಟು ಇಲ್ಲಿ ನೋಡಿ. ಇಲ್ಲಿ ನೋಡಿ ಕಾಣ್ತದ ಚಿಕ್ಕ ಚಿಕ್ಕ. ಇಲ್ಲಿ ನೋಡಿ ಮೀನು ಮೀನು ನೋಡಿ, ಚಿಕ್ಕದು ಮೀನು, ಕಲರ್ ಫಿಶ್. ಇದನ್ನು ಹಿಡಿಯುದು ನಾವು ಶೈಶಾನಿಗೆ ತೋರಿಸ್ಲಿಕ್ಕೆ ಅಂತ. ನೋಡಿ ಎಷ್ಟು ದೊಡ್ಡ ತೋಡು. ಅತ್ತೆ ಮೂಲೆ ಮೂಲೆದು ಇಲ್ಲ, ನಮ್ಮ ಮೂಲೆ ಮೀನು ಉಂಟು ಗಮ್ಮತ್ತು. ಪತ್ತು ನಮ್ಮ ಏ ಮೂಳು ಬತ್ತು ಅಂತ ಅಡ್ಡ ಬತ್ತು ಇದೆ ನಮ್ಮ ಮೂಳು ಮೀನು. ಇಲ್ಲಿ ಉಂಟು ಮೀನು ನಮ್ಮ ಮೂಳು ಮೂಳು. ಈಗ ಫಿಶ್ ಕಿಂಗ್ ಪಮ್ಮು ಬತ್ತೇತ ಮೀನ್ದ. ಅಸಲಿ ಬೇಟೆ ಇವಾಗ ಅಸಲಿ ಬೇಟೆ. ಟೈಗರ್ ಬಂದಿದ್ದಾನೆ ಈಗ ನಮ್ದು ಮೀನು ಹಿಡಿಯುವ. ಈಗ ನೋಡಿ ನಾವು ಯಾವ ರೀತಿ ಇಟ್ಟಿದ್ದೇವೆ ಅಂತ, ಕಲ್ಲೆಲ್ಲ ನೋಡಿ. ಈಗ ಪ್ಲಾನ್ಗೆ ಬೀಳ್ತದೆ. ಮೂಜಿ ಮೀನು ಉಂಡ್ಯಾ ಮಲ ಮಲ ಬೂರ್ಜಿಯಾ ಎಲ್ಲೆಲ್ಲ ಇಪ್ಪಡಿತ್ತೆ. ಚಿಕ್ಕ ಚಿಕ್ಕದು ಬಂದಿದೆ ಆಲ್ರೆಡಿ ಇದ್ರ ಒಳಗಡೆ ನೋಡಿ. ಒಂದಿಯಾ ಚಿಕ್ಕ ಚಿಕ್ಕದು ಇಲ್ಲಿ ನೋಡಿ, ಚಿಕ್ಕ ಚಿಕ್ಕದು ಬಂದಿದೆ ನೋಡಿ, ಚಿಕ್ಕ ಚಿಕ್ಕದು ನೋಡಿ. ಈಗ ಅವ್ನು ನಡ್ಕೊಂಡು ಬರ್ತಿದ್ದಾನೆ. ಎಲ್ಲ ಓಡಿ ಯಾವುದು ಬರಲಿಲ್ಲ, ಅದೆಲ್ಲ ಈಗ ಶಾರ್ಪ್ ಆಗಿದೆ ಮೀನುಗಳು ಕೂಡ, ಬಲೆಗೆ ಬೀಳುವುದಿಲ್ಲ ನೋಡಿ. ಈಗ ಬಂದಿ ಚಿಕ್ಕ ಚಿಕ್ಕದು ಬರ್ತದೆ. ಚಿಕ್ಕ ಚಿಕ್ಕದು ಬೇಡ ನಮ್ಗೆ, ಏನಿದ್ರು ದೊಡ್ಡ ಫಿಶ್ ಸ್ವಲ್ಪ. ಜಾಸ್ತಿ ಆದ್ರೆ ಬರ್ತದೆ, ಗುಂಡಿ ಉಂಡು. ಈಗ ನೋಡಿ ಅವರು ಓಡಿಸ್ಕೊಂಡು ಬರ್ತಾರೆ ಮೀನನ್ನು. ನೋಡಿ ಬಂದ್ರು, ಈಗ ಬರ್ತದೆ ಮೀನು. ರೆಡಿ ರೆಡಿ ರೆಡಿ, ಈಗ ಬರ್ತದೆ ಮೀನು. ಎಲ್ಲಿ ಎಲ್ಲಿ ಅಲ್ಲಿ ಉಂಟಂತೆ ದೊಡ್ಡ ದೊಡ್ಡ ಮೀನು. ಒಂದುಂಟು ಚಿಕ್ಕದು. ಒಂದು ಸಿಕ್ಕಿದೆ ಚಿಕ್ಕದು ಮೀನು. ಡಬ್ಬೆಯಲ್ಲಿ ನಮ್ದು ಡಬ್ಬೆಲ್ಲಿ ಉಂಟು. ಇಲ್ಲಿ ನೋಡಿ ಮೀನು ನೋಡಿ. ಈಗ ನೋಡಿ ಇಲ್ಲಿ ತುಂಬ ಉಂಟು ಮೀನು. ಮಾತ್ರ ಮೀನು ನಮ್ಗೇನೆ ಚಲ್ಲೆಯನ್ನು ತಿನ್ನಿಸ್ತುಂಟು, ಒಂದು ಕೂಡ ಬರ್ತಿಲ್ಲ ನಮ್ಮ ಬುಟ್ಟಿಗೆ. ಇವರಿಗೆ ಎಕ್ಸ್ಪೀರಿಯನ್ಸ್ ಇಲ್ಲ ಹಿಡಿಯುವವರಿಗೆ, ಇಬ್ಬರಿಗೆ ಕೂಡ ಲೋಟನೆ ಮಾಡ್ತಿದ್ರು. ಪತ್ಯ ಪತ್ಯ ಬಗ್ಗಲೆ ಅಲ್ಲ, ಅಲ್ಲಿ ಆಯ್ತು ಗುಂಡಿದುಲ ಇಂಡಿಯಾ ಮೀನು ನಮ್ಮೂಲು. ರೆಡಿ ರೆಡಿ ಉಂಟು. ಕೋಲ್ಪಾಡ ಬಿಗ್ ಬಿಗ್ ಫಿಶ್. ರೆಡಿ ರೆಡಿ ರೆಡಿ, ಈಗ ರೆಡಿ ಆಗಿದೆ ಮೀನು ಹಿಡಿಲಿಕ್ಕೆ. ಅಲ್ಲಿ ತುಂಬ ಉಂಟು ಮೀನು. ನೋಡಿ ನೋಡಿ ಇಲ್ಲಿ ಬಂದಿದೆ ಮೀನು. ಮೀನು ಸಿಕ್ಕಿದೆ, ಮೀನು ಸಿಕ್ಕಿದೆ. ರೆಡಿ ರೆಡಿ ರೆಡಿ, ಮೀನು ಸಿಕ್ಕಿದೆ, ಮೀನು ಸಿಕ್ಕಿದೆ. ಬಾಕ್ಸ್ 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 ತಗೊಳ್ಳಿ ತಗೊಳ್ಳಿ. ನೋಡಿ ಎಷ್ಟಾಗಿದೆ ಅಂತ ನೋಡಿ. 1 2 ಇದೊಂದು ನೋಡಿ ವೆರೈಟಿ ಸಿಕ್ಕಿದೆ ಮೀನು, ವೆರೈಟಿ ಕಲರ್. ಸೂಪರ್ ವೆದರ್ ಮಾತ್ರ ಇಲ್ಲಿ ನೋಡಿ, ಹೈ ಕ್ವಾಲಿಟಿ ನೋಡಿ ಯಾವ ರೀತಿ ಉಂಟು ಇಲ್ಲಿಯ ವೆದರ್ ಅಂತ.
ಮೀನು ಮೀನು ಅಲ್ಲಿ ಇಬ್ರು ಹೋಗಿದ್ದಾರೆ ನೋಡಿ ಮೀನು ಹಿಡಿಲಿಕ್ಕೆ. ಈಗ ಸ್ವಲ್ಪ ನಾವು ಮುಂದ್ಗಡೆ ಹೋಗುವ, ನಾವು ಅವ್ರಿಗೆ ತೋಡಿನ ಮೇಲ್ಗಡೆ ಹೋಗ್ತೀನಿ, ವಿಡಿಯೋ ಮಾಡಿಕೊಂಡು ಬಂದೆ. ಇಲ್ಲೆಲ್ಲ ನೋಡಿ, ಇದೆಲ್ಲ ನಮ್ದು ಮೊದಲಿದ್ದು ರೋಡ್ ಈ ಮನೆಗೆ ಹೋಗುದು ನೋಡಿ. ಈಗ ನಾವು ಶಿಫ್ಟ್ ಆಗಿದ್ದೇವೆ, ಅಜ್ಜಿ ಮನೆ ಶಿಫ್ಟ್ ಆಗಿದೆ, ಅವರು ಹೊಸ ಮನೆ ಕಟ್ಟಿ ಮೇಲ್ಗಡೆ ಹೋಗಿದ್ದಾರೆ. ಈಗ ಇಲ್ಲಿ ಯಾರಿಲ್ಲ, ಅದರ ಒಳಗಡೆ ತೋರಿಸ್ತೇನೆ, ಹಿಂದಿನ ಕಾಲದ ಮನೆ ಅದು, ಇನ್ನೊಮ್ಮೆ ತೋರಿಸ್ತೇನೆ. ಈಗ ನಮಗೆ ಟೈಮ್ ಇಲ್ಲ, ಮೀನು ಹಿಡಿಲಿಕ್ಕೆ ಉಂಟು ನೋಡಿ. ಇಲ್ಲಿ ನೋಡಿ ಯಾವ ರೀತಿ ಆಗಿದೆ ಅಂತ. ಇದು ಅಷ್ಟು ಮಳೆ ಇತ್ತು, ಫುಲ್ಲು ಗಲೀಜಾಗಿದೆ ಮಳೆ ಬಂದು. ಇದು ಹಳ್ಳಿ ಪ್ರದೇಶ ಅಲ್ವಾ, ಇದು ಚಾರ್ಮಾಡಿ ಕಡೆ ಆಗ್ತದೆ, ಚಾರ್ಮಾಡಿ ಘಾಟ್ ಇಲ್ವಾ ಆ ಕಡೆದು ಏರಿಯಾ ನೋಡಿ. ಇಲ್ಲಿ ನೋಡಿ ಎಷ್ಟು ಮಳೆ ಬಂದು ಇಷ್ಟು ನೀರು, ಇಲ್ಲಾದ್ರೆ ಎಷ್ಟು ನೀರು ಇರಲಿಕ್ಕಿಲ್ಲ. ಇಲ್ಲಿ ಆಲ್ಮೋಸ್ಟ್ ಆಯಿತು ಒಂದು ತಿಂಗಳಿಂದ, ಒಂದು 2 ವೀಕಿಂದ ಭಾರಿ ಮಳೆ. ದೀಪಾವಳಿಗೆ 3 ದಿನ ಕೂಡ ಇಲ್ಲಿ ಮಳೆ ಇತ್ತು. ನಮ್ಮದು ಶಿವಕಾಶಿ ಪಟಾಕಿ ಎಲ್ಲ ಮನೆಯಲ್ಲಿ ಉಂಟು, ಅಷ್ಟು ಮಳೆ. ಹಾಂ, ಮೊದಲೆಲ್ಲ ನಾವು ಇಲ್ಲಿ ಬಟ್ಟೆ ವಾಶ್ ಮಾಡೋದು ಇಲ್ಲಿಯೇ ನೋಡಿ. ಇನ್ನೊಂದು ಮಳೆ ನೋಡಿ ಇಲ್ಲಿ ಎಷ್ಟು ಉಂಟಂತ. ಇಲ್ಲಿ ಸೀರೆಯಲ್ಲಿ ಇಡಲಿಕ್ಕೆ ಆಗುದಿಲ್ಲ, ನಿಮಗೆ ಡೀಪ್ ಜಾಸ್ತಿ ಉಂಟು, ತುಂಬಾ ಡೀಪ್ ಉಂಟು. ಮತ್ತೆ ಇದರಲ್ಲಿ ನಿನ್ನೆ ರಾತ್ರಿ ಪ್ಲಾನ್ ಮಾಡಿದ್ವಿ ಏಡಿ ಹಿಡಿಲಿಕ್ಕೆ ಅಂತ. ಏಡಿ ಹಿಡಿಲಿಕ್ಕೆ ತುಂಬ ಮಳೆ ಬಂತಲ್ಲ, ಮಳೆ ಬಂದರೆ ಏಡಿ ಹಿಡಿಲಿಕ್ಕೆ ಆಗುದಿಲ್ಲ. ಇದರಲ್ಲಿ ತುಂಬ ಈ ಹಳ್ಳ ತೋಡಿನಲ್ಲಿ ಇದು ಏನಂದ್ರೆ ಏಡಿ ತುಂಬ ಉಂಟು, ಹಿಡಿಲಿಕ್ಕೆ ಆಗುದಿಲ್ಲ. ಇವಾಗ ಕಿಂಗ್ ನಮ್ದು ಚಿಕ್ಕದಿಂದ ಇವಲ್ಲೇ ನಮಗೆ ಪ್ರಾಕ್ಟೀಸ್ ಕೊಟ್ಟದ್ದು. ಎಷ್ಟು ಮಳೆ ಬಂದಿದೆ ಅಂತ ಇಲ್ಲಿ ನೋಡಿ, ಗಿಡ ಎಲ್ಲ ಎಷ್ಟು ಇದಾಗಿದೆ ಅಂತ, ಎಲ್ಲ ಎಳೆದುಕೊಂಡು ಬಂದಿದೆ ನೀರು ನೋಡಿ. ಈಗ ಇಲ್ಲಿ ಸ್ವಲ್ಪ ಒಂದು ಚಿಕ್ಕದು ಫಾಲ್ಸ್ ಥರ ಉಂಟು. ಇದು ನೋಡಿ ನಮ್ದು ಅಜ್ಜಿ ಮನೆ, ಇದುವೇ ಆಗ ತೋರಿಸಿದ್ದೇನಲ್ಲ ಅದು ವ್ಯೂ ನೋಡಿ. ಚಿಕ್ಕದಿರುವಾಗ ನಾವು ಇಲ್ಲೇ ಇದ್ದದ್ದು. ಇದು ನೋಡಿ ಫಾಲ್ಸ್, ಚಿಕ್ಕದು ಫಾಲ್ಸ್ ಥರ ಆಗ್ತದೆ ಇಲ್ಲಿ ನೋಡಿ. ಇದು ಮನೆ, ಇದು ಫಾಲ್ಸ್. ನಾವು ಎಲ್ಲೇ ಇದ್ದದ್ದು ಮೊದಲೆಲ್ಲ, ಅಜ್ಜಿ ಮನೆಗೆ ಇಲ್ಲೇ ಬರ್ತಿದ್ದು ಸ್ಕೂಲಿಗೆ ರಜೆ ಸಿಕ್ಕಿದ್ರೆ ನೋಡಿ. ಅಲ್ಲಿಂದ ಇಲ್ಲಿ ಮೀನು ಹಿಡಿಯೋದು ನಮ್ಮದು, ಮೀನು ಮತ್ತು ಏಡಿ ನೋಡಿ. ಇದರಲ್ಲೆಲ್ಲ ಮೀನು ತುಂಬ ಇಟ್ಟಿದ್ದೇವೆ ನಾವು. ಇದರ ಮೀನುಗಳೆಲ್ಲ ನಮ್ಮ ಬಾವಿಯಲ್ಲಿ ಉಂಟು. ಇದು ನೋಡಿ ಫಾಲ್ಸ್, ಇದು ಇಷ್ಟು. ಹೀಗೆ ಬಂದು ಇನ್ನೊಂದು ದೊಡ್ಡ ಫಾಲ್ಸ್ ಉಂಟು ಕೆಳಗಡೆ, ಸ್ವಲ್ಪ ಈಗ ಹೋಗುದಿಲ್ಲ ನಾನು ಆ ಕಡೆ ನೋಡಿ. ಎಷ್ಟು ದೊಡ್ಡ ಫಾಲ್ಸ್ ಅಂತ. ಇದು ಚಿಕ್ಕ ಫಾಲ್ಸ್, ದೊಡ್ಡ ಫಾಲ್ಸ್ ಕೆಳಗಡೆ ಉಂಟಲ್ಲಿ, ಸ್ವಲ್ಪ ಕೆಳಗಡೆ ಹೋಗ್ಬೇಕು. ಇಲ್ಲಿ ನೋಡಿ ಜಿಗಣೆ, ನಮ್ಮೂರಲ್ಲಿ ಇದಕ್ಕೆ ಉಂಬೂರು ಅಂತ ಹೇಳ್ತಾರೆ ನೋಡಿ. ರಕ್ತ ಅದು ಇನ್ನು ಕೂಡ ಇದು ಬ್ಲಡ್ ಇದು ಇರಲಿಲ್ಲ, ಇಲ್ಲಾದ್ರೆ ದೊಡ್ಡದಾಗ್ತದೆ ಅದು. ಬುಡು ಕೈ ನೋಡಿ. ಇದು ಚಾರ್ಮಾಡಿ ಸೈಡ್ ಹಾಗೆ, ಇದರಲ್ಲಿ ಜಿಗಣೆ ಜಾಸ್ತಿ ಉಂಟು ನೀರಲ್ಲಿ. ಫೈನಲ್ ಆಗಿ ಇಷ್ಟು ಮೀನು ಹಿಡ್ದಿದ್ದೇವೆ ನಾವು. 1 2 3 4 5. ಇದು ನಾವು ಸಾಯಿಸುವುದಿಲ್ಲ, ಸಾಕ್ಲಿಕ್ಕೆ ಬಾವಿಗೆ ಹಾಕ್ತೀವಿ. ಇದು ನೋಡಿ, ಈಗ ನಾವು ಬಾವಿಗೆ ಹಾಕ್ತೀವಿ. ನಾವು ಇದ್ದದ್ದು ಬಾವಿಗೆ ಹಾಕುದು, ಯಾಕಂದ್ರೆ ದೊಡ್ಡದಾಗ್ಲಿ ಅಂತ. ಬಾವಿಯಲ್ಲಿ ಕೂಡ ಮೀನುಗಳಿದ್ರೆ ಕ್ಲೀನ್ ಆಗಿರ್ತದೆ, ಪಾಚಿಯಲ್ಲಿ ಇರುವುದಿಲ್ಲ. ಹಾಗಾಗಿ ಹಿಡಿದು ಈಗ ಬಾವಿಗೆ ಹಾಕುವ. ಎಲ್ಲಿ ಬಾವಿ ನೋಡಿ, ಇದೆ ಈಗೆಲ್ಲ ಯಾರಿಲ್ಲಲ್ಲ, ಹಾಗಾಗಿ ಎಲ್ಲ ಇದಾಗಿದೆ. ಮಂಗಗಳೆಲ್ಲ ನೋಡಿ ಇದೆಲ್ಲ ತಿಂದು ಬಿಸಾಡಿದೆ. ಎಲೆ ನೀರು ಯಾವುದಿಲ್ಲ ನೋಡಿ, ಮನೆ ಎಲ್ಲ ಇದೇ ಥರ ಆಗಿದೆ. ಈಗ ಇಲ್ಲಿ ಯಾರು ವಾಸ ಇಲ್ಲಲ್ಲ, ಹಾಗಾಗಿ ಇಲ್ಲಿ ಬಾವಿ ಉಂಟು, ಬಾವಿಗೆ ಹಾಕುವ. ಬಾವಿ ನಾವು ಯೂಸ್ ಮಾಡ್ತೀವಿ, ಯಾಕೆಂದರೆ ತೋಟದ ನೀರಿಗೆ. ಕಾಲು ರೈತನ ಕಲ್ತೀನಿ ಓಡ ಅಂತ ಸಾಕು. ಬೂಡ್ಸೋಡಾಗ್ತದೆ ಓಡುಂಟು ಬಾವಿ. ಇಲ್ಲಿ ಬಾವಿಗೆ ಹಾಕುವ. ಇದೆಲ್ಲ ನೋಡಿ ಇಂದಿನ ಶೇಪ್. ನಾವು ಇದರ ಇನ್ನೊಮ್ಮೆ ನಾನು ಮನೆ ಒಳಗಡೆ ಹೋಗಿ ವೀಡಿಯೋ ಮಾಡ್ತೀನಿ ನೆಕ್ಸ್ಟ್ ಟೈಮ್ ಬರುವಾಗ. ಈಗ ನನಗೆ ಟೈಮ್ ಇಲ್ಲ, ಹೋಗ್ಲಿಕ್ಕೆ ಉಂಟು ನಮ್ಮ ಮನೆಗೆ ವಾಪಸ್. ಹಾಗಾಗಿ ಇಲ್ಲಿ ನೋಡಿ ಬಾವಿಗೆ ಹಾಕುವ ಮೀನು. ನಾವು ಸಾಯಿಸುವುದಿಲ್ಲ ಮೀನು, ಸಾಕ್ಲಿಕ್ಕೆ ಇದೆಲ್ಲ ನೋಡಿ. ಬಾವಿಯಲ್ಲಿ ತುಂಬ ಮೀನು ಉಂಟು, ಇದರಲ್ಲಿ ದೊಡ್ಡದುಂಟು. ಈಗ ಇದೆಲ್ಲ ಕ್ಲೀನ್ ಆಗಲಿಲ್ಲ, ಈಗ ಇಲ್ಲಿ ಕ್ಲೀನ್ ಮಾಡಲಿಲ್ಲ ನೋಡಿ. ಚಿಕ್ಕದ ಮೀನು ಉಂಟು, ಕಾಣ್ತಾನೆ ಇಲ್ವ ಅಂತ ಗೊತ್ತಿಲ್ಲ ನಿಮಗೆ. ನಾವು ಹಾಕ್ತೀವಿ, ನಾವು ತಂದ ಮೀನು ಕೂಡ ಹಾಕ್ತೀವಿ ಬಾವಿಗೆ ನೋಡಿ. ಎಲ್ಲ ಮೀನು ಬಾವಿಗೆ ಹೋಯ್ತು. ನಾನಾಗ ದೊಡ್ಡ ಫಾಲ್ಸ್ ಹೇಳಿದ್ದೇನಲ್ಲ, ಅದನ್ನು ಒಮ್ಮೆ ತೋರಿಸುವ. ಇಲ್ಲಿಂದ ಕೆಳಗಡೆಯಿಂದ ಹೋಗ್ಲಿಕ್ಕೆ ಆಗ್ತದೆ. ಇದು ನೋಡಿ ಬಾವಿ, ನಾವು ಆ ಕಡೆಯಿಂದ ಬಂದದ್ದು. ಈಗ ಈ ಕಡೆಗೆ ಇಲ್ಲಿ ದೊಡ್ಡ ಫಾಲ್ಸ್ ಥರ ಆಗ್ತದೆ, ಡೌನ್ ಉಂಟು.
ನೋಡಿ ಇಲ್ಲಿ ಎಷ್ಟು ಮಳೆ ಅಂತ ಅಡಿಕೆಲ್ಲ ಬಿದ್ದಿದೆ. ಮಳೆಗೆ ಬೀಳುವುದು ಅಡಿಕೆಲ್ಲ, ಜಾಸ್ತಿ ಮಳೆ ಆದರೆ ಅಡಿಕೆ ನಿಲ್ಲುವುದಿಲ್ಲ. ನಾವು ಇಲ್ಲಿ ಈಗ ಇಳಿದು ನಿಮಗೆ ಮತ್ತೆ ತೋರಿಸ್ತೇನೆ ನಾನು. ಸ್ವಲ್ಪ ಇಲ್ಲಿ ಕಷ್ಟ ಉಂಟು ಇಲ್ಲಿಕ್ಕೆ. ನೋಡಿ ರೋಡಲ್ಲೆಲ್ಲ ತೋಡಲ್ವಾ ಕೂಡ ಬಸ್. ನೋಡಿ ಆ ಕಡೆಯಿಂದ ಅಲ್ಲಿ ನಾವು ಆಗ ತೋರಿಸಿದ್ದು ಫುಟೇಜ್ ನಿಮಗೆ. ಆ ಕಡೆ ಕೆಳಗಡೆಯಿಂದ ಇದು ಈ ಕಡೆ ಕೆಳಗಡೆ ಫುಲ್ ಹೋಗಿ ಇದು ಮತ್ತೆ ನೇತ್ರಾವತಿ ನದಿಗೆ ಸೇರ್ತದೆ. ಈ ನದಿ, ಈ ತೋಡು ಬಂದು ನೇತ್ರಾವತಿ ನದಿಗೆ ಸೇರ್ತದೆ. ಈ ನೀರೆಲ್ಲ ಹೋಗಿ ನೇತ್ರಾವತಿ ನದಿಗೆ ಸೇರ್ತದೆ. ನೋಡಿ ಇನ್ನು ಮಳೆಗಾಲದಲ್ಲಿ ಇಲ್ಲಿ ಫುಲ್ ಹೈಟ್ ಅಲ್ಲಿ ತನಕ ನೀರು ಬರ್ತದೆ, ಮೇಲ್ಗಡೆ ತನಕ. ಈಗ ಸ್ವಲ್ಪ ಮಳೆ ಬರ್ತದೆ, ಕಂಟಿನ್ಯೂಸ್ ಆಗಿ ಬರೋದಿಲ್ಲ, ಸಂಜೆ ಹೊತ್ತು ಮಾತ್ರ. ಇಲ್ಲಿ ನೋಡಿ, ಇಲ್ಲಿ ನೋಡಿ, ಇದರಲ್ಲೆಲ್ಲ ಮೀನು ಇರ್ತದೆ. ಈಗ ಇಡಲಿಕ್ಕೆ ಆಗೋದಿಲ್ಲ, ಅದು ನೀರು ಸ್ವಲ್ಪ ಇದು ಬೇಸಿಗೆ ಕಾಲದಲ್ಲಿ ಬರ್ತೀವಲ್ಲ ನಾವು ಈ ಕಡೆ, ಆಗ ಹಿಡಿಬೋದು. ಇದರಲ್ಲೆಲ್ಲ ತುಂಬ ದೊಡ್ಡದಾಗಿ ಮೀನು ಇರ್ತದೆ. ಏಡಿ ಎಲ್ಲ ತುಂಬ ಉಂಟು ಇದರಲ್ಲಿ. ಈಗ ಇಡಲಿಕ್ಕೆ ಟೈಮ್ ಇಲ್ಲ ನಮಗೆ, ಅದು ರಾತ್ರಿ ಹೊತ್ತಾಗಬೇಕು, ಬೆಳಿಗ್ಗೆ ಸಿಗಲಿಕ್ಕಿಲ್ಲ ಏಡಿ ಎಲ್ಲ. ಏಡಿ ಎಲ್ಲ ಸಂಜೆ ಹೊತ್ತು ಮಾತ್ರ ಸಿಗೋದು. ಈಗ ನೋಡಿ ಇಲ್ಲಿ ನೋಡಿ, ಅಲ್ಲಿ ಫಾಲ್ಸ್, ಇಲ್ಲಿ ನೋಡಿ ಜಿಗಾನೆ, ಇಲ್ಲಿ ಒಂದು ಬಂದಿದೆ ಉಂಬೂರು ಅಂತ ಹೇಳ್ತೇವೆ ನೋಡಿ, ಕಾಲಲ್ಲಿ ಹಿಡಿಯುವುದು ಅದು. ಅದು ನೀರಿನಲ್ಲಿ ಬರ್ತದೆ, ಇದು ಚಾರ್ಮಾಡಿಯಿಂದ ಬರುವುದಲ್ಲ ನೀರು. ಅದು ಅದನ್ನು ನೋಡಿ ಬಿಟ್ಟಿರುವ. ಅದು ನಾವು ಒಮ್ಮೆ ಫಾಲ್ಸ್ ನೋಡಿ ಹೋಗುವ ಮತ್ತೆ ಮನೆಗೆ ವಾಪಸ್ಸು. ಮೀನು ಹಿಡಿದೆಲ್ಲ ಆಯಿತು, ನಾವು ಬಾಯಿಗೆ ಕೂಡ ಹಾಕಿದ್ದೇವೆ. ಈಗ ಫಾಲ್ಸ್ ಒಮ್ಮೆ ನಿಮಗೆ ತೋರಿಸಿ ಮತ್ತೆ ನಾನು ಹೋಗ್ತೇನೆ. ನೋಡಿ ಚಿಕ್ಕ ಚಿಕ್ಕದ ಫಾಲ್ಸ್ ಥರ ಆಗಿದ್ದು, ಇಲ್ಲೆಲ್ಲ ಫೋಟೋಶೂಟ್ ಮಾಡ್ಬೋದು. ಮಾತ್ರ ಏನಂದರೆ ಇಲ್ಲಿ ಪಾಚಿ ಇರ್ತಿರ್ತದೆ, ಇದು ಈ ಕಲ್ಲಿನಲ್ಲಿ ನಡೆಯೋದು ನೋಡಿ ಈ ಥರ ಇರ್ತದೆ. ಇದರಲ್ಲಿ ಜಾರ್ತದೆ, ತುಂಬ ಜಾಗ್ರತೆ ಆಗಿರ್ಬೇಕು ನಾವು ನಡೆಯುವಾಗ. ನೋಡಿ ಎಷ್ಟು ಡೌನ್ ಉಂಟು ಅಂತ ನೋಡಿ ಕೆಳಗಡೆ, ಇದು ಮೇಲ್ಗಡೆ. ಈಗ ಆ ಕಡೆಯಿಂದ ಬಂದದ್ದು ನಾವು. ಇಲ್ಲಿ ಒಂದು ನೋಡಿ ಫಾಲ್ಸ್, ಇದೊಂದು ಫಾಲ್ಸ್. ಮಳೆಗಾಲದಲ್ಲಿ ಬರಬೇಕು, ಇನ್ನೂ ಕೂಡ ಹೈಯೆಸ್ಟ್ ನೀರಿದ್ರೆ ಮಳೆಗಾಲದಲ್ಲಿ ನಡೀಲಿಕ್ಕೆ ಕೂಡ ಆಗೋದಿಲ್ಲ, ಯಾಕಂದರೆ ನೀರು ತುಂಬ ಇರ್ತದೆ. ಈಗಾದರೆ ಸ್ವಲ್ಪ ಕಡಿಮೆ ಉಂಟು. ಆಲ್ಮೋಸ್ಟ್ ನಮ್ಮ ಮನೆ ಹತ್ತಿರ ಅಷ್ಟು ಹೈಟಲ್ಲಿ ನೀರು ಬರ್ತದೆ. ಇಲ್ಲಿ ನೋಡಿ, ಇಲ್ಲಿ ಒಂದು ಫಾಲ್ಸ್ ಉಂಟು, ತೋರಿಸ್ತೇನೆ ನಿಮಗೆ. ಹಿಡನ್ ಪ್ಲೇಸ್ ಇದೊಂದು. ನೋಡಿ ಯಾವ ರೀತಿ ಉಂಟಂತ, ದೊಡ್ಡ ಫಾಲ್ಸ್. ನಾವೀಗ ಕೆಳಗಡೆಯಿಂದ ಹೋಗ್ಬೇಕಿತ್ತು, ಆದರೆ ಈಗ ನೀರೆಲ್ಲ ಉಂಟು. ಈಗ ಈ ರೋಡ್ ವ್ಯವಸ್ಥೆಯಲ್ಲೆಲ್ಲ ಹೋಗ್ಲಿಕ್ಕೆ ನಾನು ಇಲ್ಲಿಂದ ತೋರಿಸ್ತೇನೆ. ನೋಡಿ ಯಾವ ರೀತಿ ಬೀಳ್ತುಂಟಂತ ನೋಡಿ ನೀರು, ಹೈ ಫೋರ್ಸಲ್ಲಿ ಉಂಟು ನೀರು. ನೋಡಿ ಎಷ್ಟು ಡೌನ್ ಉಂಟು ಅಂತ ಕಾಣ್ತದೆ ಅಂತ. ಮತ್ತು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವಿಡಿಯೋದಲ್ಲಿ ಸಿಗುವ.